ಎಲ್ರಿಗೂ ನಮಸ್ಕಾರ. ಚೋರಿಕೆಯಾರೆ ಸಂಚಿಕೆ 62ಕ್ಕೆ ಸ್ವಾಗತ. ನಾನು ನರೇಂದ್ರ ಎಸ್ ಗಂಗೊಳ್ಳಿ. ಸುದ್ದಿ ಕದ್ದದ್ದೇ, ಆದರೆ ಸತ್ಯದ್ದೇ. ಇವತ್ತು ಕೂಡ ಅಷ್ಟೇ, ಇಂಟ್ರೆಸ್ಟಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲೊಂದು ಎಚ್ಚರ ಇರಬೇಕು ಅನ್ನುವ ನಿಟ್ಟಿನಲ್ಲಿ ಇದೊಂದು ಸುದ್ದಿಯನ್ನು ಇಲ್ಲಿ ನೀಡ್ತಾ ಇದ್ದೀನಿ. ಕೇರಳದ ಕೋಜಿಕೋಡ್ ಜಿಲ್ಲೆಯ ವಟಕರ ಪ್ರದೇಶದಲ್ಲಿ ಬೆಳಕಿಗೆ ಬಂದಿರುವಂತಹ ಒಂದು ಪ್ರಕರಣ ನಾವೆಲ್ಲರೂ ಚಿಂತಿಸುವಂತೆ ಮಾಡಿದೆ. ಸಮಗ್ರ ಶಿಕ್ಷಣ ಕೇರಳ ಯೋಜನೆಯಡಿ BRC ಕೇಂದ್ರದಲ್ಲಿ ಸ್ಪೆಷಲ್ ಟೀಚರ್ಗಳಾಗಿ ಕೆಲಸ ಮಾಡುತ್ತಿದ್ದ 3 ಮಹಿಳೆಯರನ್ನು MDA ಎಂಬ ಕೃತಕ ಮಾದಕ ವಸ್ತುಗಳ ಅಕ್ರಮ ಸಾಗಾಟ ಮತ್ತು ವಿತರಣೆಗೆ ಸಂಬಂಧಿಸಿದ ಆರೋಪದ ಮೇಲೆ ಪೊಲೀಸರು ಬಂಧನ ಮಾಡಿದ್ದಾರೆ. ಬಂಧಿತರಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕಿ ಕೀರ್ತನಾ ಅಂತ, ಆಟಿಸಮ್ ಮಕ್ಕಳಿಗೆ ವಿಶೇಷ ಶಿಕ್ಷಣವನ್ನು ನೀಡ್ತಾ ಇದ್ದಂತಹ ಕಾವ್ಯ, ಹಾಗೆ ತರಬೇತುದಾರೆ ನಿಶ್ಮಾ ಎನ್ನುವಂಥವರು ಸೇರಿದ್ದಾರೆ. ಪೊಲೀಸರ ಪ್ರಕಾರ ಇವರು ತಿಂಗಳಿಗೆ ಸುಮಾರು 12,000ದಿಂದ 13,000 ಮಾತ್ರ ಸಂಬಳ ಪಡೆಯುತ್ತಿದ್ದರೂ ಕೂಡ ಇವರ ಬ್ಯಾಂಕ್ ಖಾತೆಗಳಲ್ಲಿ ಲಕ್ಷಾಂತರ ರೂಪಾಯಿಗಳ ವಹಿವಾಟು ನಿರಂತರವಾಗಿ ಕಂಡು ಬಂದಿದೆ ಮತ್ತು ಇದೇ ತನಿಖೆಗೆ ಪ್ರಮುಖ ಸುಳಿವಾಯಿತು ಅಂತ ಹೇಳ್ತಾ ಇದ್ದಾರೆ. ತನಿಖೆ ನಡೆಸಿದಂತಹ ರಾಜ್ಯದ ಆಂಟಿ ನರೋಟಿಕ್ ಸ್ಪೆಷಲ್ ಆಕ್ಷನ್ ಗ್ರೂಪ್ ANSAG ಏನಿದೆ, ಅವರ ಪ್ರಕಾರ ಆರೋಪಿಗಳು ಬೆಂಗಳೂರಿನಿಂದ MDMA ತಂದು ಕೇರಳದಲ್ಲಿ ಮಾರಾಟ ಮಾಡ್ತಾ ಇದ್ರು ಎನ್ನುವಂತಹ ಆರೋಪ ಕೇಳಿಬಂದಿದೆ. ಗ್ರಾಹಕರನ್ನು ಹುಡುಕ್ಲಿಕ್ಕೆ ಇನ್ಸ್ಟಾಗ್ರಾಮ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳನ್ನು ಬಳಸಲಾಗ್ತಾ ಇತ್ತು. ಹಾಗೆಯೇ ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಗ್ರಾಹಕರಿಗೆ ಗಲ್ಫ್ ದೇಶದ ಮೊಬೈಲ್ ಸಂಖ್ಯೆಯಿಂದ ಸಂಪರ್ಕ ಮಾಡಲಾಗ್ತಾ ಇತ್ತು. ಆನ್ಲೈನ್ ಮೂಲಕ ಹಣ ಬಂದ ನಂತರ ನಿಗದಿತ ಸ್ಥಳದಲ್ಲಿ ಡ್ರಗ್ಸನ್ನು ಇಟ್ಟು ಅದರ ಸ್ಥಳವನ್ನು ಗ್ರಾಹಕರಿಗೆ ತಿಳಿಸಲಾಗ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂದಹಾಗೆ ನಿಮಗೊಂದು ಕುತೂಹಲ ಇರ್ಬೋದು, ಈ MDMA ಅಂದರೆ ಏನು ಅಂತ. MDMA ಅನ್ನುವಂಥದ್ದು ಒಂದು ಕೃತಕವಾದ ಮನೋವೈಜ್ಞಾನಿಕ ಪರಿಣಾಮ ಬೀರಬಲ್ಲಂತಹ ಒಂದು ಮಾದಕ ವಸ್ತು. ಇದು ವ್ಯಕ್ತಿಯಲ್ಲಿ ಒಂದು ತಾತ್ಕಾಲಿಕ ನೆಲೆಯಲ್ಲಿ ಉಲ್ಲಾಸವನ್ನು ಮತ್ತು ಶಕ್ತಿ ಬರುವಂತಹ ಭಾವನೆಯನ್ನು ಉಂಟು ಮಾಡಿದರೂ ಕೂಡ ಹೃದಯ ಬಡಿತ ಹೆಚ್ಚಳ, ದೇಹದ ಉಷ್ಣಾಂಶವನ್ನು ಏರಿಸುವಂಥದ್ದು, ಮಿದುಳಿನ ಮೇಲೆ ದುಷ್ಪರಿಣಾಮವನ್ನು ಬೀರುವಂಥದ್ದು, ಹಾಗೆ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಹಾಗೆ ವ್ಯಸನಕ್ಕೆ ಕಾರಣ ಆಗುವಂಥದ್ದು ಈ ಮಾದಕ ವಸ್ತು. ಭಾರತದಲ್ಲಿ ಇದರ ಉತ್ಪಾದನೆ, ಮಾರಾಟ, ಸಾಗಾಟ ಮತ್ತು ಹೊಂದಿರುವುದನ್ನು NDPS ಆ್ಯಕ್ಟ್ 1985 ಅಡಿಯಲ್ಲಿ ಗಂಭೀರ ಅಪರಾಧ ಅಂತ ಪರಿಗಣಿಸಲಾಗ್ತದೆ. ನಿಮಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಕೇರಳದಲ್ಲಿ ಡ್ರಗ್ಸ್ ದಂಧೆಯನ್ನು ಇದೇ ಪ್ರಥಮ ಬಾರಿಗೆ ನಡೀತಾ ಇರುವಂಥದ್ದಲ್ಲ. ದಶಕಗಳಿಂದ ಕೇರಳಂ ಎನ್ನುವಂಥದ್ದು ಅದಕ್ಕೆ ಬಹಳಷ್ಟು ಕುಖ್ಯಾತಿಯನ್ನು ಪಡೆದಿರುವಂಥದ್ದು. ತಮ್ಮ ಗಮನಕ್ಕೆ ಇರಲಿ ಅಂತ 2022 ಸೆಪ್ಟೆಂಬರ್ನಲ್ಲಿ ಕೇವಲ 4 ದಿನಗಳಲ್ಲಿ ಬರೋಬ್ಬರಿ 652 ಡ್ರಗ್ಸ್ ಸಂಬಂಧಿ ಕೇಸುಗಳು ರಿಜಿಸ್ಟರ್ ಆಗಿದ್ದವು ಕೂಡ. ಹಾಗೆ ಅದಾದ ನಂತರದಲ್ಲಿ ಕೂಡ ನಿರಂತರವಾಗಿ MDMA ಸೇರಿದಂತೆ ಬೇರೆ ಬೇರೆ ರೀತಿಯ ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಕೇಸುಗಳು ದಾಖಲಾಗ್ತಾನೇ ಇದೆ. ಸಹಸ್ರಾರು ಜನರನ್ನು ಬಂಧಿಸ್ತಾನೇ ಇದ್ದಾರೆ. ಆದರೆ ದಂಧೆ ಮಾತ್ರ ನಿರಾತಂಕವಾಗಿ ನಡೀತಾ ಇರೋದು ಕಳವಳಕಾರಿ ಸಂಗತಿ. ಅಂದಹಾಗೆ ಈ ಎಲ್ಲ ಆರೋಪಿಗಳು ಕೂಡ ಪ್ರಾಯಶಃ ದುಬಾರಿ ಜೀವನ ಶೈಲಿಗೆ ಮೊರೆ ಹೋಗಿ ಈ ಒಂದು ಕೆಟ್ಟ ಕೆಲಸಕ್ಕೆ ಇಳಿದಿರಬಹುದು ಎನ್ನಲಾಗ್ತಾ ಇದೆ. ತಮ್ಮ ಆದಾಯದ ಮೂಲದ ಬಗ್ಗೆ ಅನುಮಾನ ಬಾರದಂತೆ ಈ ಆರೋಪಿಗಳು ಜುಂಬಾ ಡ್ಯಾನ್ಸ್ ತರಗತಿಗಳು ಹಾಗೂ ಆಹಾರ ಪದಾರ್ಥಗಳ ಮಾರಾಟವನ್ನು ನಡೆಸ್ತಾ ಇದ್ದರು ಎನ್ನಲಾಗ್ತಾ ಇದೆ. ಇವು ಕೇವಲ ಹೆಚ್ಚುವರಿ ಆದಾಯದ ಮೂಲವೇ ಅಥವಾ ಬೇರೆ ಉದ್ದೇಶಕ್ಕೂ ಬಳಸಲಾಗ್ತಾ ಇತ್ತ ಎನ್ನುವುದನ್ನು ಕೂಡ ತನಿಖೆ ಮಾಡಲಾಗ್ತಾ ಇದೆ. ಈ ಒಟ್ಟಾರೆ ಪ್ರಕರಣದ ದೊಡ್ಡ ತಿರುವು ಏನಿದೆ ಅದು ಪೊಲೀಸರ ಆಪರೇಷನ್ ತುಫಾನ್ ಎನ್ನುವಂಥ ಒಂದು ತನಿಖೆ ವೇಳೆಗೆ ಸಿಕ್ಕಿರುವಂಥದ್ದು. ಕಳೆದ ಜೂನ್ 26ರಂದು ಸಫ್ವಾನ್ ಎಂಬ ಆರೋಪಿಯಿಂದ MDMA ವಶಪಡಿಸಿಕೊಳ್ಳಲಾಗ್ತದೆ. ಆತನ ಬಳಿ ಪತ್ತೆಯಾದ QR ಕೋಡ್ ಹಾಗೂ ಬ್ಯಾಂಕ್ ವಹಿವಾಟುಗಳ ಪರಿಶೀಲನೆಯಿಂದ ಶಿಕ್ಷಕಿಯರ ಹೆಸರುಗಳು ಕೂಡ ಬೆಳಕಿಗೆ ಬಂದಿವೆ ಎಂದು ಪೊಲೀಸರು ಹೇಳ್ತಾ ಇದ್ದಾರೆ. ಹಾಗಾಗಿ ಜುಲೈ ತಿಂಗಳಲ್ಲಿ 3 ಶಿಕ್ಷಕಿಯರನ್ನು ಬಂಧನ ಮಾಡಿದ್ದಾರೆ. ಆ್ಯಂಡ್ ಇದರ ಜೊತೆಗೆ ಬೆಂಗಳೂರಿನಿಂದ ಮಾದಕ ವಸ್ತು ಸಾಗಿಸುತ್ತಿದ್ದ ಆರೋಪದ ಮೇಲೆ ಫುಡ್ ಡೆಲಿವರಿ ಉದ್ಯೋಗಿ ಜಿಗಿಲ್ ಕುರಿಯಾಕೋಸ್ ಎಂಬಾತನನ್ನು ಕೂಡ ಬಂಧಿಸಲಾಗಿದೆ. ಈ ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ಸಾರ್ವಜನಿಕರಲ್ಲಿ ಒಂದು ದೊಡ್ಡ ಆತಂಕ ಇತ್ತು. ಶಾಲಾ ಮಕ್ಕಳನ್ನು ಕೂಡ ಈ ಜಾಲಕ್ಕೆ ಸೆಳೆದಿದ್ದಾರೆಯೇ ಅಂತ. ಆದರೆ ಇದುವರೆಗೆ ನಡೆದ ತನಿಖೆಯಲ್ಲಿ ವಿದ್ಯಾರ್ಥಿಗಳು ಈ ಪ್ರಕರಣಕ್ಕೆ ನೇರವಾಗಿ ಸಂಬಂಧ ಹೊಂದಿರುವಂಥ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೂ ಇತರೆ ಶಿಕ್ಷಕರನ್ನು ಅಥವಾ ಬೇರೆ ವ್ಯಕ್ತಿಗಳನ್ನು ಈ ಜಾಲಕ್ಕೆ ಸೆಳೆಯಲು ಏನಾದರೂ ಪ್ರಯತ್ನ ನಡೆದಿತ್ತ ಅನ್ನೋದರ ಕುರಿತು ತನಿಖೆ ಮುಂದುವರಿತಾ ಇದೆ. ಪ್ರಕರಣ ಬೆಳಕಿಗೆ ಬಂದ ತಕ್ಷಣ 3 ಶಿಕ್ಷಕಿಯರನ್ನ ಸೇವೆಯಿಂದ ವಜಾ ಮಾಡಿದ್ದಾರೆ. ಇದರ ಜೊತೆಗೆ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸ್ಪೆಷಲ್ ಟೀಚರ್ಗಳ ಚಟುವಟಿಕೆಗಳ ಮೇಲೆ ಹೆಚ್ಚಿನ ನಿಗಾ ವಹಿಸುವಂತೆ ಎಲ್ಲ ಜಿಲ್ಲೆಗಳ ಪ್ರಾಜೆಕ್ಟ್ ಕೋಆರ್ಡಿನೇಟರ್ಗಳಿಗೆ ಕೇರಳಂ ಶಿಕ್ಷಣ ಇಲಾಖೆ ಸೂಚನೆಯನ್ನು ನೀಡಿದೆ ಅಂತೆ. ಆರೋಪಿಗಳು ತಪ್ಪಿತಸ್ಥರೇ ಅಥವಾ ಇಲ್ವೇ, ಅಥವಾ ಅವರು ಅನಗತ್ಯವಾಗಿ ಈ ಪ್ರಕರಣಗಳಲ್ಲಿ ಸಿಲುಕಿಕೊಂಡ್ರಾ ಎನ್ನುವಂಥದ್ದು ಕೂಡ ಇನ್ನಷ್ಟೇ ನಿರ್ಧಾರ ಆಗಬೇಕಾಗಿದೆ.
ಈ ಪ್ರಕರಣದ ಕುರಿತಂತೆ ಹೆಚ್ಚಿನ ವಿಶ್ಲೇಷಣೆಯನ್ನು ನಾನು ಖಂಡಿತ ಮಾಡಲಿಕ್ಕೆ ಹೋಗೋದಿಲ್ಲ. ಕಾರಣ ಇಷ್ಟೇ, ಈ ಡ್ರಗ್ಸ್ ಜಾಲದ ಹಿಂದೆ ಇರುವಂತಹ ಭಯಾನಕ ಸತ್ಯಗಳು ಬೇರೆಯೇ ಆಗಿರ್ತವೆ ಅನ್ನೋದು ನಿಮಗೂ ಕೂಡ ಗೊತ್ತಿರುವಂಥದ್ದೇ. ಎನಿವೆ, ಎಲ್ಲರಿಗೂ ಒಳ್ಳೆಯದಾಗಲಿ, ನಿಜವಾದ ಅಪರಾಧಿಗಳು ಸಿಕ್ಕಿ ಬೀಳಲಿ ಮತ್ತು ಅವರಿಗೆ ಶಿಕ್ಷೆಯಾಗಲಿ ಅನ್ನೋದಷ್ಟೇ ಆಶಯ ಅಂತ ಹೇಳ್ತಾ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ಬರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.